ಏನು ಭಾರತೀಯ ಜನ ಮೋದಿಜಿಯವರ ನೇತೃತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಅವರ ಬಗ್ಗೆ ವಿಶ್ವಾಸ ಹೊಂದಿದ್ದಾರೆ. ಅದೇ ಕಾರಣಕ್ಕೆ ಎಂದಿಗೂ ಗೆಲ್ಲೋದೇ ಸಾಧ್ಯವೇ ಇಲ್ಲ ಅಂತಕ್ಕಂಥ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಇವತ್ತು ಜನರೇ ಆಂದೋಲನ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಕಳಿಸಿದ್ದಾರೆ. ಇದು ಜನರಿಗೆ ಇವತ್ತು ಬೇರೆಯವರಿಗೆ ಪ್ರಶ್ನೆ ಮಾಡುವವರಿಗೆ ಇರತಕ್ಕಂಥ ಉದಾಹರಣೆ. ಈ ರೀತಿ ದೇಶ ಸುಭದ್ರವಾಗಿದೆ. ಭಾರತ ದೇಶವನ್ನು ಬೇರೆ ದೇಶಗಳು ದಿಟ್ಟಿಸಿ ನೋಡುವ ಒಂದು ಪ್ರಸಂಗ ಇವತ್ತು ಉದ್ಭವವಾಗಿದೆ. ಇದೇ ಕೇವಲ 12 ವರ್ಷಗಳ ಹಿಂದೆ ದೇಶದಲ್ಲಿ 11ನೇ ಆರ್ಥಿಕ ಸ್ಥಾನದಲ್ಲಿದ್ದ ಭಾರತ ದೇಶ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಆದ್ದರಿಂದಲೇ ಇವತ್ತು ಡೆವಲಪ್ಮೆಂಟ್ ಭಾಳ ಚೆನ್ನಾಗಾಗ್ತಾ ಇದೆ. ಇವತ್ತು ನೀವು ನೋಡಿರ್ಬೋದು, ಈ ಒಬ್ಬ ವ್ಯಕ್ತಿಯನ್ನು ಸ್ಕ್ಯಾನ್ ಮಾಡಿದರೆ ಯಾವ ರೀತಿ ನರನಾಡಿಗಳು ರಕ್ತ ಚಲನವಲನಗಳು ಹೇಗೆ ಕಾಣ್ತದೋ, ಭಾರತ ದೇಶವನ್ನು ಸ್ಕ್ಯಾನ್ ಮಾಡಿದರೆ ಇವತ್ತು ಆ ರಸ್ತೆಗಳನ್ನು ನೋಡಿದರೆ ಸಾಕು, ಬೇರೆ ದೇಶಗಳಿಗೆ ಎಲ್ಲಿಂದ ಎಲ್ಲಿರುವವರೆಗೂ ಸಂಪರ್ಕ, ಎಲ್ಲೂ ತೊಂದರೆ ಇಲ್ಲದೆ. ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ರಸ್ತೆ ಗುಂಡಿಗಳಿಲ್ಲ ಈ ಥರ ಅಲ್ಲ. ಇದು ನ್ಯಾಷನಲ್ ರೋಡ್ಗಳನ್ನು ನೀವು ಯಾವುದನ್ನೇ ಹೈವೇಗಳನ್ನು ನೋಡಿದರೆ ಎಲ್ಲವೂ ಕೂಡ ರಸ್ತೆ ಗುಂಡಿ ರಹಿತ ರಸ್ತೆಗಳು ಇವತ್ತು ಎಲ್ಲ ಕಡೆ ಕಾಣ್ತವೆ. ಅಂದಮೇಲೆ ವ್ಯವಸ್ಥೆಯೂ ಹಾಗೆ ಆಗ್ತಿದೆ. ಹಿಂದೆ ಒಂದು ಸೈಕಲ್ ಇಟ್ಕೊಳ್ಳೋದು ಕಷ್ಟ ಆಗ್ತಿತ್ತು ಜನರಿಗೆ. ಇವತ್ತು ಮನೆಗೊಂದು ಕಾರು, ಮನೆಗೆ 2 ಕಾರು, ಮನೆಗೆ 3 ಕಾರು ಬಂದಿದೆ. ಅಂದರೆ ಆರ್ಥಿಕ ವ್ಯವಸ್ಥೆ ಪ್ರತಿ ಒಬ್ಬ ವ್ಯಕ್ತಿಗೂ ಸಿಗ್ತಕ್ಕಂಥ ಇವತ್ತು ವ್ಯವಸ್ಥೆ ಇವತ್ತಿನ ದಿವಸದಲ್ಲಿ ಇದೆ. ಯಾವ ಬಡವನು ಬ್ಯಾಂಕ್ಗೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲವೋ ಅಂಥವರು ಇವತ್ತು ಎಲ್ಲರೂ ಖಾತೆ ತೆಗೆದು ಖಾತೆದಾರರಾಗಿದ್ದಾರೆ. ಭೂಮಿ ಇರ್ತಕ್ಕಂಥವರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಇಲ್ಲದೇ ಇರತಕ್ಕಂಥವರ ಸಮಸ್ಯೆ ಬಹಳಷ್ಟು ಇದೆ. ಸ್ಥಳೀಯ ಸರ್ಕಾರಗಳು ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಅನೇಕವೂ ಮಾಡಿಲ್ಲ. ಅನೇಕ ನ್ಯೂನತೆಗಳು ಇನ್ನೂ ಇದ್ದರೂ ಕೂಡ ದೇಶ ಸುಭದ್ರವಾಗಿರ್ತಕ್ಕಂಥ ಕೆಲಸವನ್ನು ಮೋದಿಜಿಯವರು ಮಾಡಿದ್ದಾರೆ. ಅದಕ್ಕೆ ನಾವು ಹೇಳೋದು, ಮೋದಿಜಿಯವರು ಯಾವತ್ತೂ ಒಂದು ಮಾತು ಹೇಳ್ತಾರೆ, ದೇಶ ಮೊದಲು. ದೇಶ ಇದ್ದರೆ ನಾವು, ಅದಾದ ಮೇಲೆ ಪಕ್ಷ ನಂತರ, ನಾನು ಅದ ನಂತರ, ಹೀಗೆ ಮಾಡಿ ದೇಶವನ್ನು ಸುಭದ್ರಗೊಳಿಸುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಹೇಳ್ತೇನೆ, ಕಾಂಗ್ರೆಸ್ನವ್ರು ಏನು ಬೇಕಾದರೂ ಹೇಳ್ಕೊಳ್ಳಿ, ಅದಕ್ಕೆ ನಾವು ಸೊಪ್ಪು ಹಾಕೋರಲ್ಲ. ಇನ್ನೂ 15-20 ವರ್ಷಗಳ ಕಾಲ, ಇನ್ನೂ 2 ಅವಧಿಗೆ ಪ್ರಧಾನಮಂತ್ರಿಯಾಗಿ ಮೋದಿಜಿಯವರೇ ಮುಂದುವರಿತಾರೆ. ಇನ್ನೂ 2 ಅವಧಿಗೆ. ಇದು ಈ ದೇಶದಲ್ಲಿ ಜನ ಅವರಿಗೆ ಕೊಡ್ತಾ ಇರತಕ್ಕಂಥ ಬೆಂಬಲ, ಜನರ ಆಶೀರ್ವಾದ. ಅದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ನಾನು 4,399 ದಿನಗಳಾದ ತಕ್ಷಣ ಇಡೀ ದೇಶದಲ್ಲಿ ದೇವಾಲಯಗಳಿಗೆ ಹೋಗಿ ಮೋದಿಜಿಯವರ ಆರೋಗ್ಯ ಕೊಡಿ, ಮೋದಿಜಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ ಸ್ವಾಮಿ, ಅವರು ಇನ್ನೂ ಈ ದೇಶವನ್ನು ಕಟ್ಟಬೇಕು, ಬೆಳೆಸಬೇಕು, ಪ್ರಪಂಚದಲ್ಲೇ ನಂಬರ್ 1 ಆಗಬೇಕು. ಅವರು ಶಪಥ ಮಾಡಿದ್ದಾರೆ, ಸ್ವತಂತ್ರ ಬಂದು 100ನೇ ವರ್ಷ 2047ಕ್ಕೆ ಈ ದೇಶವನ್ನು ಪ್ರಪಂಚದಲ್ಲೇ ನಂಬರ್ 1 ದೇಶವನ್ನಾಗಿ ಮಾಡಬೇಕು ಅಂತ ಏನು ಹೊರಟಿದ್ದಾರೋ ಅದಕ್ಕೆ ಅವರಿಗೆ ಶಕ್ತಿ ಕೊಡಿ ಅಂತಕ್ಕಂಥ ಕೇಳುವಂಥ ಕೆಲಸವನ್ನು ಎಲ್ಲ ಕಡೆಯಿಂದನೂ ಇವತ್ತು ಕಾರ್ಯಕರ್ತರು ಮಾಡಿದ್ದಾರೆ. ಆದ್ದರಿಂದ ನಾನು ಕೂಡ ಇವತ್ತು ಈ ಕೋಲಾರದಿಂದ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ದೇವಾಲಯಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ತಿಳಿಸ್ತೇನೆ.